ಅಲ್ಲಿ ನೋಡಿದ್ರೆ ಅಶ್ವತ್ಥ ಅಲ್ಲಿ ಕೂತ್ಕೊಂಡ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ ಒಬ್ಬ ಕುರಿಕಾಯಿನ ಹತ್ರ ಟ್ರ 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 ಇದನ್ನು ಕಲ್ತ್ಕೋತಾ ಇದ್ದಾರೆ ಅವರು. ಯಾಕೆಂದರೆ ಕುರಿನ ಒಳ್ಳೆ ಓಡಿಸ್ಬೇಕು ಅದೆಲ್ಲ ಮಾಡಬೇಕಲ್ಲ, ಇದನ್ನು ಹೇಳ್ಕೊಂಡು ಕಲ್ತ್ಕೋತಾ ಇದ್ದಾರೆ. ಅಶ್ವತ್ಥ ಅವ್ರ ಪಾತ್ರದೊಳಗೆ ಭಾಳ ಒಳಗೆ ಹೋಗ್ತಾರೆ ಅನ್ನೋಕ್ಕೆ ಇದು. ಸುಮ್ಮನೆ ಕೆಂಬಿಟ್ರೆ ಆಗೋಯ್ತಲ್ಲ, ಅವ್ರು ಹಾಗೆ ಮಾಡ್ತಿಲ್ಲ. ಅದನ್ನು ಹೋಗಿ ಯಾರ ಹತ್ರ ತಿಳ್ಕೊಂಡು ಮಾಡ್ಕೊಂಡು ಬಂದು ನಮ್ಮ ಶೂಟಿಂಗಲ್ಲಿ ಸರ್ ಈಗ ಕೆಮ್ಮಬೇಕು ಸರ್, ಆಸ್ಪತ್ರೆ ಕೆಮ್ಮು ಸರ್ ಅಂತ. ಸರಿ ಏನು ನೂರೊಂದು ನೆನಪು. ಬಟ್ ಇದು ಒಂದು ಜಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮನೆ ಮಾರ್ಬಿಡ್ಬೇಕು, ಜಮೀನು ಮಾರ್ಬಿಡ್ಬೇಕು ಅನ್ನೋ ವಿಷಯನ ಈ ತಮ್ಮಂದರು ಹೆಂಡ್ತಿರು ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಇರೋದನ್ನು ಅಪ್ಪ ಕೇಳಿಸ್ಕೊತಾನೆ. ಅಪ್ಪ ಕೇಳಿಸ್ಕೊಂಡಾಗ ಅಪ್ಪ ಮಹಡಿ ಮೆಟ್ಲು ಇಳ್ಕೊಂಡು ಬರ್ತಾ ಇರ್ತಾನೆ. ಇಳ್ಕೊಂಬರ್ಸಿರೋ ಟೈಮಲ್ಲಿ ಇವರುಗಳೆಲ್ಲ ಡಿಸ್ಕಸ್ ಮಾಡಿ ಈ ಮನೆಯನ್ನು ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಬರ್ಬಾದ್ ಮಾಡಿಬಿಡ್ಬೇಕು ಅಂತ ಹೇಳ್ತಿರೋದನ್ನು ಇವ್ರು ಕೇಳ್ತಾ ಇರ್ತಾರೆ ಅಶ್ವತ್ಥ ಅವರು ಇದನ್ನು ನೆನೆಸ್ಕೊಂಡ್ರೆ ಹ್ಯಾಂಡ್ಸ್ ಆಫ್ ಮಾಡಬೇಕು ಅವ್ರಿಗೆ. ಮೆಟ್ಲು ಇಳಿತಿದ್ದಂಗೆ ಈ ಆಘಾತ, ಈ ಆಕ್ಸಿಡೆಂಟ್ ಅವ್ರ ಕೈಯಲ್ಲಿ ತಡೆಯೋಕ್ಕಾಗಲ್ಲ. ಅಲ್ಲೇ ಅವ್ರಿಗೆ ಲಕ್ವ ಹೊಡೆದ್ಬಿಡುತ್ತೆ. ಲಕ್ವ ಹೊಡೆದ ತಕ್ಷಣ ಮಾತು ಹೀಗೆ ಭಾಳ ಚೆನ್ನಾಗಿ ಮಾಡ್ತಾರೆ ಅವರು. ಅವೆಲ್ಲ ಅಶ್ವತ್ಥ ಸರ್ ಹೇಳ್ಬಿಟ್ರೆ ಸಾಕು, ಈ ಥರ ಪಾತ್ರ ಅಂತ ಹೇಳಿಬಿಟ್ರೆ. ಯಾಕೆಂದರೆ ಬಂಗಾರದ ಪಂಜರದಲ್ಲಿ ನೀವು ಕುರಿನ ಮೇಯಿಸ್ತಾ ಇರ್ತೀರಾ ಅಂತ ಹೇಳ್ತಾರೆ. ಶೂಟಿಂಗಲ್ಲಿ ಎಲ್ಲರೂ ಕಾಯ್ತಾ ಇದ್ದರಂತೆ, ಅಶ್ವತ್ಥ ಅವರು ಎಲ್ಲಿ ಅಂತ ಹೇಳಿದ್ರೆ, ಅಶ್ವತ್ಥ ಅವರು ಎಲ್ಲಿ ಒಬ್ಬ ಹುಡುಗ ತೋರಿಸಿದೆ, ದೂರದಲ್ಲಿ ಕೂತಿಯಾರು ನೋಡಿ ಅಂತ. ಅಲ್ಲಿ ನೋಡಿದ್ರೆ ಅಶ್ವತ್ಥ ಅಲ್ಲಿ ಕೂತ್ಕೊಂಡ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ, ಒಬ್ಬ ಕುರಿಕಾಯಿನ ಹತ್ರ ಟ್ರ 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 ಇದನ್ನು ಕಲ್ತ್ಕೋತಾ ಇದ್ದಾರೆ ಅವರು. ಯಾಕೆಂದರೆ ಕುರಿನ ಒಳ್ಳೆ ಓಡಿಸ್ಬೇಕು ಅದೆಲ್ಲ ಮಾಡಬೇಕಲ್ಲ, ಇದನ್ನು ಹೇಳ್ಕೊಂಡು ಕಲ್ತ್ಕೋತಾ ಇದ್ದಾರೆ. ಅಶ್ವತ್ಥ ಅವ್ರ ಪಾತ್ರದೊಳಗೆ ಭಾಳ ಒಳಗೆ ಹೋಗ್ತಾರೆ ಅನ್ನೋಕ್ಕೆ ಇದು. ನಾವು ದೂರದ ಬೆಟ್ಟದಲ್ಲಿ ಒಂದು ಪಾತ್ರ ಕೊಟ್ಟಿದ್ದು. ಪಾತ್ರ ಏನು ಅಂತ ಹೇಳಿದ್ರೆ, ಅವ್ರಿಗೆ ಆಸ್ತಮಾ ಬಂದ್ಬಿಡುತ್ತೆ. ಆಸ್ತಮಾ ಬಂದರೆ ಹೇಗೆ, ಪಾತ್ರ ಕೆಮ್ಮಿದಾಗ ಆಸ್ತಮದ ಎಫೆಕ್ಟ್ ಕೊಡಬೇಕು. ಸುಮ್ಮನೆ ಕೆಮ್ಬಿಟ್ರೆ ಆಗೋಯ್ತಲ್ಲ, ಅವ್ರು ಹಾಗೆ ಮಾಡ್ತಿಲ್ಲ. ಅದನ್ನು ಹೋಗಿ ಯಾರ ಹತ್ರ ತಿಳ್ಕೊಂಡು ಮಾಡ್ಕೊಂಡು ಬಂದು ನಮ್ಮ ಶೂಟಿಂಗಲ್ಲಿ ಸರ್ ಈಗ ಕೆಮ್ಮಬೇಕು ಸರ್, ಆಸ್ಪತ್ರೆ ಕೆಮ್ಮು ಸರ್ ಅಂತ. ಸರಿ ಏನು ನಾನು ಕಲ್ತ್ಕೊಂಡಿದ್ದೀನಿ ನೋಡಿ, ಅವ್ರನ್ನ ನೋಡಿ ಕಲ್ತ್ಕೊಂಡೆ. ಸೊ ಇದು ನಮ್ಮಲ್ಲೇ ಒಂದು ವಿಷಲ್ ಬರುತ್ತೆ. ಆ ವಿಷಲ್ ಅವ್ರು ಕಲ್ತ್ಕೊಂಡ್ಬಿಟ್ಟು ದೂರದ ಬೆಟ್ಟಲ್ಲಿ ಹೇಳಿದ್ರು, ಸರ್ ಏನು ಸರ್ ನೀವು ಅಂತ. ಹೀಗೆ ಪಾತ್ರದಲ್ಲಿ ಒಳಗೆ ಹೋಗೋದು ಕಲಾವಿದ ಅಂದರೆ ಈ ಥರದ್ದು. ಆ ಥರದಲ್ಲಿ ನಮ್ಮವನು ಒಬ್ಬ ವಿಷ್ಣುನು ಕೂಡ. ಸೊ ಇವ್ರಿಗಿಲ್ಲಿ ಮಕ್ಕಳುಗಳು ಜಗಳ ಕಾಯ್ತಾ ಇರೋದು ನೋಡಿ, ಪಾತ್ರ ಆಸ್ತಿ ಮಾಡಬೇಕು ಇದು ಮಾಡಬೇಕು ಅಂತಂದಾಗ. ಯಾಕೆಂದರೆ ಎಲ್ಲಿವರೆಗೂ ಬಂದ್ಬಿಡುತ್ತೆ ಅಂದರೆ, ಮನೆ ಮೇಲೆ ಸಾಲ ತೊಗೊಂಡ್ಬಿಟ್ಟಿರ್ತಾರೆ. ಆ ಬ್ಯಾಂಕ್ನವರು ಸಾಲ ಕೊಡದೇ ಇರೋದ್ರಿಂದ ಈ ಮನೆಗೆ ಇದು ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿರುತ್ತೆ. ಈ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿದೆಯಲ್ಲ ಅನ್ನೋ ಇದಕ್ಕೆ ಗೊತ್ತಾಗಿ ಅವ್ರಿಗೆ ಹಾರ್ಟ್ ಇದಾಗೋಗ್ಬಿಡುತ್ತೆ, ಪ್ಯಾರಾಟಿಕ್ ಸ್ಟ್ರೋಕ್ ಆಗಿಬಿಡುತ್ತೆ. ಪ್ಯಾರಾಟಿಕ್ ಸ್ಟ್ರೋಕ್ ಅಂದರೆ ಹಾಸಿಗೆಯಲ್ಲಿ ಮಲ್ಕೊಂಡ್ಬಿಡ್ತಾರೆ. ಅದು ಗೊತ್ತಾಗ್ಬಿಡುತ್ತೆ ಅಪ್ಪನಿಗೆ ಪ್ಯಾರಾಟಿಕ್ ಸ್ಟ್ರೋಕ್ ಆಗೋಗಿದೆ ಅಂತ. ಒಂದು ದೃಶ್ಯ ಬರುತ್ತೆ. ಇವು ಮನೆ ಬಿಟ್ಟು ಹೋದ್ಮೇಲೆ, ನಾಯಕ ಮನೆ ಬಿಟ್ಟು ಹೋದ್ಮೇಲೆ ತಾಯಿಗೆ ಮೈಗೂ ಹುಷಾರಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ತಾಯಿಗೆ ಮೈಗೂ ಹುಷಾರಿಲ್ಲ ಅಂತ ಹೇಳಿದ್ರೆ, ಸೊ ಅವಳನ್ನ ಈ ಹಳ್ಳಿ ಮನೆಗಳೆಲ್ಲ ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಿಟಕಿ ಪಕ್ಕದಲ್ಲಿ ಮಲಗಿಸಿರ್ತಾರೆ. ಸೊ ಆ ಥರ ಮನೆಯಲ್ಲಿ ಕಿಟಕಿ ಪಕ್ಕದಲ್ಲಿ ತಾಯಿನ ಮಲಗಿಸಿರ್ತಾರೆ. ತಾಯಿಗೆ ಇದು ಅವಳಿಗೂ ಮೈಗೂ ಹುಷಾರಿರಲ್ಲ, ಏನಿಲ್ಲ. ಅವರು ಹಾಗೆ ಕಣ್ಣು ಮುಚ್ಕೊಂಡಿರ್ತಾರೆ. ಇವನು ಬರ್ತಾನೆ, ನಾಯಕ ಬರ್ತಾನೆ, ಮನೆ ಒಳಗೆ ಬರೋ ಹಾಗಿರಲ್ಲ, ಹೊಸಲು ದಾಟ್ ಹೊಟ್ಟೋಗಿದ್ದಾನೆ. ಸೊ ತಾಯಿನ ನೋಡಬೇಕು, ಆ ಕಿಟಕಿಯಲ್ಲಿ ತಾಯಿನ ನೋಡೋದು, ಆಮೇಲೆ ತಾಯಿ ಹಾಗೆ ನೋಡ್ಕೊಂಡು ಬಂದಿದ್ದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡೋದು. ಆ ಮಗನ ಸ್ಪರ್ಶ ಅವಳಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಆ ಮಗನಿಗೆ ಅಷ್ಟು ದಿವಸ ಊಟ ಮಾಡಿಸಿ ಅದೆಲ್ಲ ಮಾಡಿಸಿರ್ತಾಳಲ್ಲ, ಇದುವರೆಗೂ ನಿದ್ದೆ ಮಾಡ್ತಿದ್ದವಳು ಒಂದು ಸತಿ ಹಿಂಗೆ ಮುಟ್ಟಿದ ತಕ್ಷಣವೇ ಆ ಟಚ್ ಇದೆಯಲ್ಲ, ಆ ಸ್ಪರ್ಶ, ಆದ್ದರಿಂದ ಅವಳಿಗೆ ಶಾಕ್ ಆಗುತ್ತೆ, ಎಚ್ಚರ ಆಗಿ ಅಲ್ಲಿ ತಾಯಿ ಮಗನ ದೃಶ್ಯ ಹ್ಯಾಂಡ್ಸ್ ಆಫ್. ತುಂಬ ಚಪ್ಪಾಳೆ ಬರೋ ಜಾಗ ಅದು, ಅದಕ್ಕೋಸ್ಕರ ಇದು ಹೇಳಬೇಕಾಗಿತ್ತು, ಹೇಳಿದೆ. ಈ ಪ್ರಸ್ತುತದಲ್ಲಿ ಏನಾಗುತ್ತೆ ಅಂದರೆ, ಅಶ್ವತ್ಥ ಅವ್ರಿಗೆ, ನಮ್ಮ ಇವ್ರಿಗೆ ನಾಯಕರಿಗೆ ಅವರು ಇದಾಗೋಗ್ಬಿಡುತ್ತೆ, ಲಕ್ವ ಹೊಡೆದೋಗಿರುತ್ತೆ, ಮಲಗಿರ್ತಾರೆ. ಸೊ ತಂದೆಗೆ ಅನಾರೋಗ್ಯ, ಮನೆಗೆ ಬರಬೇಕು. ಆವಾಗ ಮನೆಗೆ ಬರ್ತಾ ಇದ್ದಂಗೆ ಮೊದಲು ಹೊಸಲು ದಾಟ್ ಹೋಗಿರ್ತಾನೆ. ಈಗ ಹೊಸಲು ದಾಟ್ ಒಳಗೆ ಬರಬೇಕು. ಆ ಜಾಗದಲ್ಲಿ ಬರೋಕ್ಕೆ ಮನಸ್ಸಲ್ಲಿ ತವಕ, ಆ ತವಕದಲ್ಲಿ ಅವನ ಭಾವನೆ, ನಾಯಕನ ಭಾವನೆ, ಆಮೇಲೆ ಅದು ಹೊಸಲು ದಾಟ್ ಬರೋದು ತುಂಬ ಚೆನ್ನಾಗಿದೆ. ತುಂಬ ಜಾರೋದು
ಬರ್ತಿದ್ದಂಗೆ ಅವರು ಊರಲ್ಲಿ ಕೆಲವು ಜನಗಳೆಲ್ಲ ಇವನ್ ಪರವಾಗಿ ಇರ್ತಾರೆ, ಕರೀತಾರೆ, ಬಾಪ ನೀನು ಬರುವಿಕೆಗೋಸ್ಕರನೇ ನಿಮ್ಮ ತಂದೆ ಆತ್ಮ ಕಾಯ್ತಾ ಇದೆ, ಹೋಗಪ್ಪ ಹೋಗು ಅಂತಾನೆ. ಹೋಗ್ತಿದ್ರೆ ತಂದೆ ಹೇಳ್ತಾರೆ. ಅಲ್ಲೂ ಅಷ್ಟೇ, ಈ ಅಶ್ವಥ್ ಅವ್ರು ಇದ್ದಾರಲ್ಲ, ಮೈ ಜುಮ್ ಅನ್ನಿಸ್ಬಿಡ್ತಾರೆ. ಅವರು ಮಲಗಿರ್ತಾರೆ, ಲಕ್ಕ ಹೊಡೆದ್ಬಿಟ್ಟಿರುತ್ತೆ, ಮಾತುಕತೆ ಇಲ್ಲ. ಇವನು ಹೋಗಿ ನೋಡ್ತಾನೆ, ಅಪ್ಪನ ಹತ್ರ ನೋಡ್ತಾನೆ, ಇವನು ಕಣ್ಣಲ್ಲಿ ನೀರು ಬರುತ್ತೆ, ಅವ್ರದ್ದು ನೋಡ್ತಾರೆ, ಕಣ್ಣಲ್ಲಿ ಹಿಂಗೆ ಅಂತಾರೆ, ಕಣ್ಣಲ್ಲಿ ನೀರು ಬರ್ತಾರೆ. ಅಲ್ಲಿ ಅಂತಾರೆ. ನೀರಿಗೆ ಅವ್ರು ಮಾಡಿರೋ ಪಾತ್ರ ಇವತ್ತು ನನಗೆ ಅದು ಜ್ಞಾಪಕ ಬರುತ್ತೆ. ಇವನು ರಾಜ, ಮನೆಗೆ ರಾಜ. ಇವನು ಬಂದ ತಕ್ಷಣ ನೋಡ್ತಾರೆ. ನೋಡಿದ್ರೆ ಮಾತು ಹೊಟ್ಟೋಗಿರುತ್ತಲ್ಲ, ಮಾತು ಹೊಟ್ಟೋಗಿದ್ದು ಇವ್ರು ನೋಡಿದ ತಕ್ಷಣ ರಾಜ 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 ಹಿಂಗೆ ಮಾಡ್ತಾರೆ. ಅವ್ರು ಹೇಳ್ಬಿಟ್ರೆ ಸಾಕು ಅಂತ ಹೇಳಿದ್ನಲ್ಲ, ಒಳಗಡೆ ಹೊಟ್ಟೋಗ್ತಾರೆ ಪಾತ್ರದೊಳಗೆ ಅಂತ. ನೋಡಪ್ಪ ನೀನು ನೆನೆಸ್ಕೋತಾ ಇದ್ದಾರೆ ಅಂತ ಕಾಣಿಸುತ್ತೆ, ನೋಡು ಅಂತಾರೆ. ಇನ್ನೇನು ಅವರು ಆಯ್ತಪ್ಪ ಇನ್ನೇನು ಹೋಗ್ತಾರೆ. ಹೋಗಿದ್ದಾನೆ ಗಂಗೆ ತಾಲಿ ತೊಗೊಂಬಪ್ಪ ಅಂತ ಹೇಳ್ತಾರೆ. ಸೊ ಏನು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ನೋಡ್ತಿರೋರಿಗೆ ಎಲ್ರಿಗೂ ಕೂಡ, ಸಾಯೋ ಟೈಮಲ್ಲಿ ಗಂಗೆ ತಾಲಿನ ತಂದಿದ್ದಾನೆ, ಗಂಗೆ ಹೊಡೆದಿದ್ದಾನೆ. ಅದನ್ನು ಗಂಗೆ ನೀರನ್ನ ಹಾಕ್ತಾರೆ, ಗಂಗೋದಕ ಅದನ್ನು ಹಾಕಿದ್ರೆ ಗಂಗೆ ಪಾದಕ್ಕೆ ಹೋಗ್ತಾರೆ ಅನ್ನೋ ಥರ ಅದು ಮೊದಲಿಂದ ಬೆಳ್ಕೊಂಡು ಬಂದಿದೆ. ಇವತ್ತೊಂದು ದಿವಸ ಗಂಗೆ ತಾಲಿ ಹೊಡೆದ್ರೆ ಅದಲ್ಲಿ ಕಿಲ್ಬು ಕಟ್ಟೋಗಿರುತ್ತೆ. ಇವತ್ತು ಅದು ಯಾವಾಗಲೋ ತಂದಿದ್ದು ನೀರು, ಅವನ ಅಂಗಡಿಯವನು ಯಾವಾಗಲೋ ತುಂಬಿಟ್ಟಿರ್ತಾನೆ, ಅದು ನಾವು ಎಷ್ಟೋ ದಿವಸ ಇಟ್ಟಿರ್ತೀವಿ, ಅದೆಲ್ಲ ಕಿಲ್ಬು ಕಟ್ಟಿರುತ್ತೆ. ನಾನು ಮನೇಲಿ ಹೇಳ್ತೀನಿ, ಬೈಸ್ಕೊತಾ ಇರ್ತೀನಿ. ಸೊ ಇವನು ಅದು ಹೇಳ್ತಾರೆ, ನಾಯಕ ಹೋಗ್ತಾನೆ ದೇವ್ರ ಮನೆ. ಚೆನ್ನಾಗಿದೆ ಶಾರ್ಟ್ಗಳೆಲ್ಲನೂ ಚೆನ್ನಾಗಿದೆ. ದೇವ್ರ ಮನೆಗೆ ಹೋಗ್ತಾರೆ. ದೇವ್ರ ಮನೆಗೆ ಹೋದರೆ ದೇವ್ರ ಮುಂದ್ಗಡೆ ಮುಂದ್ಗಡೆ ಗಂಗೆ ತಾಲಿ ಇರುತ್ತೆ. ಗಂಗೆ ತಾಲಿ ತೊಗೊಂಬರ್ತಾನೆ. ಗಂಗೆ ತಾಲಿ ತೊಗೊಂಬಂದರೆ ನಾವು ಏನು ಮಾಡ್ತೀವಿ ಅಂದರೆ ತಾಲಿ ಹೊಡಿಯೋಕ್ಕೋಸ್ಕರನೇ ಉದ್ಧರಣೆ ಅಂತ ಇರುತ್ತೆ. ಉದ್ಧರಣೆ ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಸೌಟ್ ಅಂತ ಹೇಳ್ಬೋದು, ಸ್ಮಾಲ್ ಸ್ಪೂನ್, ಅದರಲ್ಲಿ ಹೊಡಿತಾನೆ. ಮುಂದೆ ಸೀಲಾಗೋಗ್ಬಿಟ್ಟಿರುತ್ತಲ್ಲ, ಅದು ಕಾಪರ್ದು ಅದು ಹೊಡೆದಿದ್ದಾನೆ. ಅಲ್ಲಿ ಉದ್ಧರಣೆ ಹಾಕಿದ್ದಾನೆ. ಅಲ್ಲಿ ತಂದೆ ಇದಕ್ಕೆ ಅವನು ತರ್ತಾರೆ. ಅಲ್ಲಿ ನೋಡಪ್ಪ ಇವನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳ ಕೈಯಲ್ಲಿ ಹಾಕ್ಸ್ಕೊಳ್ಳಲ್ಲ ಅವನು. ಯಾರು ಸ್ವಂತ ಮಕ್ಕಳು, ರಕ್ತದ ಮಕ್ಕಳುಗಳು ವಾ 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 ಅಂದ್ಬಿಡ್ತಾರೆ. ನೀನೇ ಹಾಕಬೇಕಂತೆ, ಹಾಕಪ್ಪ ಅಂತಾರೆ. ಸೊ ಇವನು ಅದನ್ನು ತೆಗೆದು ಹಿಂಗೆ ಹಾಕ್ತಾನೆ. ಆ ಜಾಗದಲ್ಲಿ ತುಂಬ ಮೈ ಜುಂಬ ಅಂತದ್ದು ಅನ್ನೋದು ನೇಪಥ್ಯದಲ್ಲಿ ಬರುತ್ತೆ, ರಿಕಾರ್ಡಿಂಗಲ್ಲಿ ಬರುತ್ತೆ. ಅವನು ನೀರು ಹಾಕ್ತಾನೇ ಇರ್ತಾನೆ. ನೀರು ಹಾಕ್ತಾ ಇದ್ದಂಗೆ ಅಲ್ಲಿ ಏನಾಗುತ್ತೆ ಅಂದರೆ ಕೋರಸ್ಸಲ್ಲಿ ಗಂಗೆ ಚ ಯಮುನಾ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ನೇಪಥ್ಯದಲ್ಲಿ ಒಂದು 4-5 ವಾಯ್ಸ್ಗಳು ಕೇಳಿಸ್ತಾ ಇರುತ್ತೆ. ಇವನು ಹಾಕ್ತಾ ಇದ್ದಂಗೆ ಆ ಹಿಂಗೆ ಸೊಟ್ಟಾಗೋಗಿರುತ್ತೆ. ನೀರು ಹಿಂಗೆ ಹಾಕ್ತಾರೆ, ಕುಯ್ತಾರೆ. ಇನ್ನು ಆ ನೀರು ಒಳಗಡೆ ಹೋಗೋದೇ ಇಲ್ಲ, ಹೀಗೆ ಇದ್ಬಿಡುತ್ತೆ. ಎಂಟು ಭಾಳ ಚೆನ್ನಾಗಿದೆ. ಕರುಣಾಮಯಿ ಪ್ರಾರಂಭ ಆಗುತ್ತಲ್ಲ, ಪ್ರಾರಂಭದ ದೃಶ್ಯನೇ ಭಾಳ ಒಳ್ಳೆ ಪಾಯಿಂಟ್ ಇರೋ ದೃಶ್ಯ. ಅದು ಭಾಳ ಚೆನ್ನಾಗಿ ಜನಗಳಿಗೆ ಹಿಡಿದಿದೆ ಅಂತ ಅನ್ಕೋತೇನೆ. ಏನಂತ ಹೇಳಿದ್ರೆ